ನೀವೇನು ನೋಡ್ತಾ ಇದ್ದೀರೋ G+2 ಇದು ಕೇವಲ 35 ಲಕ್ಷದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಸಂಸ್ಥೆಯವರು. ಸೊ ಎಕ್ಸ್ಟೀರಿಯರ್ ಎಲಿವೇಶನ್ ನೋಡ್ತಾ ಇದ್ದೀರಾ, ಎಷ್ಟು ಸಿಂಪಲ್ ಆಗಿ MS ಯೂಸ್ ಮಾಡಿ CNC ಕಟ್ಟಿಂಗಲ್ಲಿ ಆ ಗಣಪತಿ ಡಿಸೈನ್ ಕೊಟ್ಟಿದ್ದಾರೆ. 20-30 ಆಫ್ ಸೈಡ್ ಡೈಮೆನ್ಷನ್ ಕಟ್ಟಿರ್ತಕ್ಕಂಥ ಮನೆ ಇದು. ಸರ್ ಇದು ಡೋರ್ ಬಜೆಟ್ ಬಂದು 16,000 ಆಗಿದೆ ಸರ್. 16,000ಕ್ಕೆ ಡೋರ್ ಫುಲ್ ಇದೆಲ್ಲ ಫ್ರೇಮು ಡೋರ್ ಎಲ್ಲ ಸೇರಿ. ಫ್ರೇಮ್ ಬಿಟ್ಟು ಖಾಲಿ ಡೋರ್ ಮಾತ್ರ. ಖಾಲಿ ಡೋರ್ ಮಾತ್ರ. ಸೇಮ್ ಅದೇ ಥರನೇ ಬರುತ್ತೆ. ಆ ಥರ ಒಂದು ಡಿಸೈನ್ ಮಾಡಿಸಿ ಡೋರ್ನ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರ್ಸ್. ಸೊ ಒಂದು ಓಪನ್ ಕಿಚನ್ ಇದೆ. ಓಪನ್ ಕಿಚನ್ ವಿತ್ ಯುಟಿಲಿಟೀಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲೂ ಕೂಡ ಅಷ್ಟೇ ಇಂಟೀರಿಯರ್ ವರ್ಕ್ ಏನೂ ಮಾಡಿಸ್ಕೊಂಡಿಲ್ಲ ಅವರು. ಜಸ್ಟ್ ಟೈಲ್ಸ್ ಒಂದು ಡಿಸೈನ್ ಆಗಿರ್ತಕ್ಕಂಥ ಟೈಲ್ಸ್ನ ಪ್ರೊವೈಡ್ ಮಾಡ್ಬೋದು. ಸೊ ಈಗೇನು ತೋರಿಸ್ತಾ ಇದೆ ಆಸ್ ವೆಲ್ ಈಗೇನು ತೋರಿಸ್ತಾ ಇದೀವಿ ವಿಡಿಯೋದಲ್ಲಿ ಇಷ್ಟಕ್ಕೆ ಮಾತ್ರ 35 ಲಕ್ಷ ಬಡ್ಜೆಟ್ ಆಗಿರ್ತಕ್ಕಂಥದ್ದು. ಇಲ್ಲೆಲ್ಲ ಪೂಜಾ ರೂಮ್ ನೋಡ್ತಾ ಇರ್ಬೋದು. ಗ್ರೌಂಡ್ ಫ್ಲೋರ್ ಇರತಕ್ಕಂಥ ಪೂಜಾ ರೂಮ್ ಇದು. ಗ್ರೌಂಡ್ ಫ್ಲೋರ್ ನೋಡಿದ್ರಲ್ವಾ ಟೀಕುಡು 35 ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್. ಗ್ರೌಂಡ್ ಫ್ಲೋರ್ ನೋಡಿದ್ವಿ, ಫಸ್ಟ್ ಫ್ಲೋರ್. ಸರ್ ಇದು ಎಷ್ಟು ಬಿಡ್ಬಿಟ್ಟಿದ್ದೀರಾ ಸರ್? ಇದು 3 ಫೀಟ್ ಇದೆ ಸರ್. 3 ಫೀಟ್ ಇದೆ, ಎರಡು ಸೇರಿ 6 ಫೀಟ್ ಇದೆ. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಆಗಿ ಬಿಟ್ಟಿದ್ದಾರೆ. ಆರಾಮ್ಸೆ ಒಂದು 4 ಚೇರ್ ಹಾಕೊಂಡು ಮಾತಾಡ್ಬೋದು. ಅಥವಾ ಏನಾದರೂ ಫರ್ನಿಚರು ಅದು ಇದು ತಂದ್ವಿ ಅಂದರೆ ಸೊ ಒಂಥರ ಸ್ಪೀಷಿಯಸ್ ಆಗಿ ತಗೊಂಬಂದು ಇಟ್ಕೋಬಹುದು. ಬರುತ್ತೆ ಇದು ಪ್ಯಾಸೇಜ್ ನೋಡಿ. ವಾಲ್ ಸೀಲಿಂಗ್ ಬೇಡ, ಇರೋದ್ರಲ್ಲೇ ಸಿವಿಲ್ ವರ್ಕ್ ಅಲ್ಲೇ ಕಂಪ್ಲೀಟ್ ಅದು ಡಿಸೈನ್ ಕೂಡ ಮಾಡಿ. ಸುಮ್ಮನೆ ಬ್ಲೈಂಡ್ ಆಗಿ ಏನು ಮಾಡದಲ್ಲೇ ಬಿಡಬೇಡಿ ಸರ್, ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡಿ ಸರ್ ಅಂತ ಕೇಳಿದ್ರೆ RCC ಕನ್ಸ್ಟ್ರಕ್ಷನ್ ಅವರು ಇರೋದ್ರಲ್ಲೇ ಏನೋ ಒಂದು ಡಿಸೈನ್ ಮಾಡಿಕೊಡ್ತಾರೆ ನೋಡಿ. ಸೇಮ್ ಆಸ್ ಪರ್ ನೀವು ಗ್ರೌಂಡ್ ಫ್ಲೋರ್ ನೋಡಿದ್ರಲ್ಲ ಅದೇ ಥರನೇ ಹಾಲು, ಅದೇ ಥರನೇ ಓಪನ್ ಕಿಚನ್, ಅದೇ ಥರನೇ ಆ ಕಡೆ ಈ ಕಡೆ ಸಿಂಗಲ್ ರೂಮ್. CNC ಕಟಿಂಗ್ ಆಗ್ಲೇ ಹೇಳಿದ್ವಲ್ಲ, ಕೆಳಗಡೆ ಒಂದು ಗಣಪತಿ ಡಿಸೈನ್ ಪ್ರೊವೈಡ್ ಮಾಡಿದ್ದಾರೆ CNC ಕಟಿಂಗ್ ಅಲ್ಲಿ ಅಂತ. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ. ಅದರಲ್ಲೂ ವೆಂಟಿಲೇಷನ್, ಅದರಲ್ಲೂ ಗಾಳಿ ಬೆಳಕು ಎರಡೂ ಕೂಡ ಬರೋ ಥರನೇ ಡಿಸೈನ್ಸ್ ಮಾಡ್ತಾರೆ. ಸೇಫ್ಟಿ ಇಲ್ಲ. ಎಂಟ್ರಿ ಆದ ತಕ್ಷಣ ಮೆಟ್ಲು ಹತ್ಕೊಂಡ್ಬಂದು ಸುಸ್ತಾಗಿದೆ ಅಂದರೆ ಡೋರ್ ತೆಗೆದ ತಕ್ಷಣ ಕುತ್ಕೊಂಡ್ಬಿಡ್ಬೋದು ಕಟ್ಟೆಲಿ. ಅಷ್ಟು ಕಂಫರ್ಟ್ ಆಗಿ ಇಲ್ಲೊಂದು ಕಟ್ಟೆ ಹಾಕ್ಕೊಟ್ಟಿದ್ದಾರೆ. ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಈಜೆಲ್ಲ ಕೆಳಗಡೆ ಚಿಕ್ಕದಾಗಿ ಕಟ್ಟೆ ಹಾಕ್ತಾರೆ, ಆರಾಮ್ಸೆ ನಿಂತ್ಕೊಂಡು ಕೂಡ ಬಟ್ಟೆನ ತೊಳಿಬೋದು. ಆ ಥರ ಹೈಟ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಬಡ್ಜೆಟ್ಟಲ್ಲಿ ಏನು ಬೇಕು, ಒಂದು 20-30 ಸೈಟಲ್ಲಿ ಒಂದು 35 ಲಕ್ಷ ಬಡ್ಜೆಟ್ಟಲ್ಲಿ ಮನೆ ಏನಾದರೂ ಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಮ್ಮ RCC ಸಂಸ್ಥೆ ಕಡೆಯಿಂದ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರೋ G+2 ಇದು ಕೇವಲ 35 ಲಕ್ಷದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಸಂಸ್ಥೆಯವರು. ಹೌದು ಸ್ನೇಹಿತರೆ, ಟೋಟಲ್ ಆಗಿ G+2. ಸೊ 3 ಫ್ಲೋರಲ್ಲೂ ಕೂಡ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಆಗಿರ್ಬೋದು, ಸೆಕೆಂಡ್ ಫ್ಲೋರ್ ಆಗಿರ್ಬೋದು, ಎಲ್ಲದೂ ಕೂಡ 2 BHK ಥರ ಕಟ್ಟಿದ್ದಾರೆ ಸ್ನೇಹಿತರೆ. ಸೊ ಎಕ್ಸ್ಟೀರಿಯರ್ ಎಲಿವೇಶನ್ ನೋಡ್ತಾ ಇದ್ದೀರಾ, ಎಷ್ಟು ಸಿಂಪಲ್ ಆಗಿ MS ಯೂಸ್ ಮಾಡಿ CNC ಕಟ್ಟಿಂಗಲ್ಲಿ ಆ ಗಣಪತಿ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಮೇಲ್ಗಡೆ ಫುಲ್ ಸಿವಿಲ್ ವರ್ಕಲ್ಲೇ ಡಿಸೈನ್ ಮಾಡಿರ್ತಕ್ಕಂಥದ್ದು. ಒಂದು ಬಡ್ಜೆಟಲ್ಲಿ ಕಟ್ಟಿರ್ತಕ್ಕಂಥ ಮನೆ ಇದು. ಕೇವಲ 35 ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಮನೆ. 20-30 ಆಫ್ ಸೈಡ್ ಡೈಮೆನ್ಷನ್ ಕಟ್ಟಿರ್ತಕ್ಕಂಥ ಮನೆ ಇದು. ಸೊ ಕಟ್ಟಿರ್ತಕ್ಕಂಥವ್ರು RCC ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ನಮ್ಮ ಜೊತೆ ಸುಮನ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಆಯ್ತು ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು? ನಾನು ಚೆನ್ನಾಗಿದ್ದೀನಿ. 35 ಲಕ್ಷದಲ್ಲಿ ಅಲ್ವಾ ಇದು ಕಟ್ಟಿರೋದು ಸರ್? ಕಂಪ್ಲೀಟ್ ಬಜೆಟ್ ಬಂದು ನಮಗೆ 35 ಲ್ಯಾಕ್ಸ್ಗೆ ಕಂಪ್ಲೀಟ್. 35 ಲ್ಯಾಕ್ 20-30 ಡೈಮೆನ್ಷನ್, ಸೈಡ್ ಡೈಮೆನ್ಷನ್. ಹೌದು. ಓಕೆ ಸರ್, ಒಂದೊಂದಾಗಿ ಮಾತಾಡ್ಕೊಂತ ಹೋಗೋಣ. ಸರಿ ಸೊ ಎಕ್ಸ್ಟೀರಿಯರ್ ಎಲಿವೇಶನ್ ನೋಡ್ತಾ ಇರ್ಬೋದು. ನಾನು ಆಗಲೇ ಸ್ವಲ್ಪ ಹೇಳಿದೆ ಅವ್ರಿಗೆ MS ಅಲ್ಲಿ ಮಾಡಿರ್ತಕ್ಕಂಥದ್ದು ಗೇಟ್ ಇವೆಲ್ಲ ಮಾಡಿದರೆ, ಮತ್ತು ಅದೆಲ್ಲ ಡಿಸೈನ್ಸ್ ಅದೆಲ್ಲ ಯಾವ ಥರ ಸರ್? ಅದೆಲ್ಲ ನಾರ್ಮಲ್ ಸಿವಿಲ್ ವರ್ಕ್ ಸರ್. ಕಂಪ್ಲೀಟ್ ಸ್ಪ್ಲಿಟ್ ವಿಂಡೋಸ್. ಇನ್ ಕೇಸ್ ನಾವೇನಾದರೂ ಎಕ್ಸ್ಟ್ರಾ ಮಾಡ್ಕೊಂತೀವಿ ಅನ್ನೋದಾದ್ರೆ ಅದಕ್ಕೆ ಬೇಕಿದ್ರೆ UPVC ವಿಂಡೋಸ್ನ ಕೊಟ್ಟು ಗ್ಲಾಸಲ್ಲಿ ಕೂಡ ಕವರ್ ಮಾಡ್ಬೋದು. ಇಲ್ಲ ವೆಂಟಿಲೇಷನ್ ಪರ್ಪಸ್ಗೆ ನಾವು ಹಂಗೆ ಬಿಡ್ತೀವಿ ಅಂದ್ರೆ ಕೂಡ ಬಿಡ್ಬೋದು. ಓಕೆ ಓಕೆ ಓಕೆ. ಅದಕ್ಕೆ ಸಿಂಪಲ್ ಆಗಿ ಯಾರೆಲ್ಲ ಒಂದು ಬಡ್ಜೆಟಲ್ಲಿ ಅಂದರೆ ರೆಂಟಲ್ ಪರ್ಪಸ್ ಯೋಚನೆ ಮಾಡ್ತಿರ್ತೀರಾ, ಅಥವಾ ಬಡ್ಜೆಟಲ್ಲಿ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇವತ್ತಿನ ದಿನ 20-30 ಆಫ್ ಸೈಡ್ ತೊಗೊಳೋದೇ ತುಂಬ ಕಷ್ಟ ಇದೆ. ಅದರಲ್ಲಿ ಒಂದು ಮನೆ ಕಟ್ಟಬೇಕಂದ್ರೆ ಅದು ಇನ್ನೂ ಕಷ್ಟವಾಗಿರ್ತಕ್ಕಂಥ ವಿಷಯ. ಅಂಥದ್ರಲ್ಲಿ ಬಡ್ಜೆಟಲ್ಲೂ ಸೈಟ್ ತೊಗೊತಿರೋ ಗೊತ್ತಿಲ್ಲ, ಒಟ್ಟಿಗೆ ಬಡ್ಜೆಟಲ್ಲಿ ಮನೆನ ಕಟ್ಟಿಸ್ಬೋದು ಅನ್ನೋದಕ್ಕೆ ಈ ಬಿಲ್ಡಿಂಗು ಒಂದು ಉದಾಹರಣೆ ಅಂತ ಹೇಳ್ಬೋದು. ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ ಸುಮನ್ ಅವರು. ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸರ್. ಬನ್ನಿ. ಸೊ ರ್ಯಾಂಪ್ ತುಂಬ ಹೈಟ್ ಇದೆ, ಈಗ ಸ್ಟ್ರೈಟ್ ಬೇಕೇ ಬೇಕಾ ಸರ್? ಆಸ್ ಪರ್ ಅಂದರೆ ನಮ್ಮ ಪಕ್ಕದ ಬಿಲ್ಡಿಂಗ್ ಕಂಪೇರ್ ಮಾಡಿಕೊಂಡು ಕ್ಲೈಂಟ್ ರಿಕ್ವೈರ್ಮೆಂಟಿಗೆ ನಾವು ಮಾಡ್ಕೊಟ್ಟಿದ್ದೀವಿ. ಇನ್ ಕೇಸ್ ಫ್ಯೂಚರ್ ಏನಾದರೂ ರೋಡ್ ತುಂಬಾ ಹೈಟ್ ಆಯಿತು ಅನ್ನೋದೇನಾದರೂ ಚಾನ್ಸಸ್ ಇತ್ತು ಅಂದರೆ ಸೊ ನೆಕ್ಸ್ಟ್ ರೋಡ್ ಕಂಪ್ಲೀಟ್ ಆದಮೇಲೆ ಆಲ್ಮೋಸ್ಟ್ ನಮಗೆ ಈಕ್ವಲ್ ಆಗೇನೆ ಸಿಗುತ್ತೆ. ಬಟ್ ನಾವು ಇವಾಗೇನೆ ತುಂಬ ಕಮ್ಮಿ ಮಾಡಿದ್ವಿ ಅಂದರೆ ನೆಕ್ಸ್ಟ್ ರೋಡ್ ಹೈಟ್ ಆಯಿತು ಅಂದರೆ ಮನೆಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಏನೋ ಬೈಕ್ ಹೋಗೋದಕ್ಕೆ ಓಕೆ, ಕಾರ್ ಅಂತೂ ನಿಲ್ಸಕ್ಕಾಗಲ್ಲ ಬಿಡಿ ಇಲ್ಲಿ. ಯಾಕಂದ್ರೆ ನಾವು ಇರ್ತಕ್ಕಂಥದ್ದು RT ನಗರ. ಇವತ್ತಿನ ದಿನ ರಾಜಾಜಿನಗರ ಆಗಿರ್ಬೋದು, RT ನಗರ ಆಗಿರ್ಬೋದು, ಕೆಲವೊಂದು ಏರಿಯಾಗಳು ಕಾರ್ ಪಾರ್ಕಿಂಗ್ ಎಲ್ಲ ಕಾರ್ ತರದೇ ಕಷ್ಟ ಆಗಿದೆ ಒಳಗಡೆ. ನಾನೇ ಆ ಕಡೆ ನಿಲ್ಸಿ ಬಂದಿದ್ದೀನಿ, ಅಷ್ಟು ಕಂಜೆಸ್ಟೆಡ್ ಇರ್ತಕ್ಕಂಥದ್ದು. ಇಂಥ ಜಾಗದಲ್ಲಿ ಯಾವುದೇ ಸಮಸ್ಯೆಗಳಿದಲ್ಲೇ ಬಿಲ್ಡಿಂಗ್ನ ಕಟ್ಟಿ ಗೃಹ ಪ್ರವೇಶ ಅಂತ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸೊ ಆರಾಮ್ಸೆ ಇಲ್ಲಿ ಬೈಕ್ಗಳನ್ನ ಆರಾಮ್ಸೆ 2-4 ಬೈಕ್ ನಿಂತ್ಕೋಬಹುದು. ಅದಕ್ಕೆ ರ್ಯಾಂಪ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಸೊ ಹತ್ತೋದಕ್ಕೆ ಒಂದು ಮೆಟ್ಲು ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಮತ್ತು ಗೇಟ್ MS ಗೇಟು. ಮತ್ತು ಇದು ಸರ್ ಇಲ್ಲಿ ಚೇಂಬರ್, ಕಾವೇರಿ ಚೇಂಬರ್. ಕಾವೇರಿ ಚೇಂಬರು.
ಸೊ ಮತ್ತೆ ಇಲ್ಲಿರ್ತಕ್ಕಂಥದ್ದು ಸಂಪ್ ಸಂಪು ಎಷ್ಟು ಲೀಟರ್ ಸಂಪು ಸರ್ ಇದು 8000 ಕೆಪಾಸಿಟಿ ಇದೆ. 8000 ಕೆಪಾಸಿಟಿ ಇರ್ತಕ್ಕಂಥದ್ದು. ಓಕೆ, ಇದೆಲ್ಲ ಪಾರ್ಕಿಂಗ್ ಟೈಲ್ಸ್. ಹಾಂ ಸರ್ ಇದೆಲ್ಲ. ಸೊ ಇದೆಲ್ಲ ಎಷ್ಟಾಯ್ತು ಇದಕ್ಕೆ? ಸರ್ ಇದೆಲ್ಲ ಸ್ಕ್ವೇರ್ ಫೀಟ್ ಬಂದು 35 ರೂಪೀಸ್ ಇರುತ್ತೆ. 35 ರೂಪೀಸ್ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಟೈಲ್ಸ್ ನ ಯೂಸ್ ಮಾಡಿದ್ದೀರಾ? ಪಾರ್ಕಿಂಗ್ ಟೈಲ್ಸ್. ಓಕೆ, ಮತ್ತೆ ವಾಲ್ ಟೈಲ್ಸ್ ಎಲ್ಲ? ಸರ್ ವಾಲ್ ಟೈಲ್ಸ್ ಎಲ್ಲ 55 ವರೆಗೂ ಹೋಗಿದೆ ಸರ್. 55 ರೂಪಾಯಿವರೆಗೂ ಹೋಗಿದೆ. ಮತ್ತೆ ಇದು ಸರ್? ಸರ್ ಅದು ಯುಟಿಲಿಟಿಗೆ ಎಕ್ಸ್ಟ್ರಾ ಗೇಟ್ ಸರ್, ಅಂದ್ರೆ ಸೆಟ್ ಬ್ಯಾಕ್ಗೆ. ಅಂದ್ರೆ ಲೈಕ್ ಆಸ್ ಪರ್ ನಾರ್ಮ್ಸ್ 1.5 ಅಡಿ ಏನ್ ಬಿಡ್ತಾರ, ಸೊ ಅದ್ರ ಪ್ರಕಾರ ಇಲ್ಲಿ ಹೊರಗಡೆ ಗ್ಯಾಪಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಅಷ್ಟೇ ಎಕ್ಸಿಕ್ಯೂಷನ್ ಆಗಿದೆ ಸರ್, ಒಂದು ಕಡೆ ಮಾತ್ರ, ಈ ಕಡೆ. ಓಕೆ, ಮತ್ತೆ ಇಲ್ಲೂ ಕೂಡ ಸ್ಪೇಸ್ನ ಬಿಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಇನ್ ಫ್ಯೂಚರಲ್ಲಿ ಸಿಲಿಂಡರ್ ಇಟ್ಕೊಳೋದಕ್ಕೆ ಏನಕ್ಕಾದ್ರೂ ಗ್ಯಾಸ್ ಪ್ರೊವಿಷನ್ ಎಲ್ಲ ಕೊಡ್ಬೋದು ಸರ್, ತೊಂದರೆ. ಓಕೆ, ಮತ್ತೆ ಒಳಗಡೆ ಬಂತೀವಿ ಅಂತಂದ್ರೆ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಎಷ್ಟು ಅಡಿ ಸರ್? ಸರ್ ಇದು ಡೋರ್ ಬಜೆಟ್ ಬಂದು 16,000 ಆಗಿದೆ ಸರ್. 16,000 ಡೋರ್ ಫುಲ್, ಇದೆಲ್ಲ ಫ್ರೇಮು ಡೋರ್ ಎಲ್ಲ ಸೇರಿ? ಫ್ರೇಮ್ ಬಿಟ್ಟು ಖಾಲಿ ಡೋರ್ ಮಾತ್ರ. ಖಾಲಿ ಡೋರ್ ಮಾತ್ರ. ಡೋರ್ ಟೀ ಕುಡ್ ಸರ್, ಕಂಪ್ಲೀಟ್ ಟೀ ಕುಡ್. ಎಷ್ಟು? 3.5 ಅಡಿಗೆ 7 ಅಡಿನ? 3.5 ಅಡಿ 7 ಅಡಿ. ಸೊ ನೋಡಿ 3.5 ಅಡಿಗೆ 7 ಅಡಿ ಕೊಟ್ಟಿರ್ತಕ್ಕಂಥದ್ದು. ಇದೇನು ಗಾಡ್ ಹೆಸರು ಬರುತ್ತೆ, ಷಣ್ಮುಖ ಸುಬ್ರಹ್ಮಣ್ಯ ಸಮಥಿಂಗ್ ಸೇಮ್ ಅದೇ ಥರನೇ ಬರುತ್ತೆ. ಆ ಥರ ಒಂದು ಡಿಸೈನ್ ಮಾಡಿಸಿ ಡೋರ್ನ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರ್ಸು. ಬನ್ನಿ ಒಳಗಡೆ. ಇದು ಗ್ರೌಂಡ್ ಫ್ಲೋರ್. ಇದು ಗ್ರೌಂಡ್ ಫ್ಲೋರ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್, ಏನೇನು? ಸರ್ ಗ್ರೌಂಡ್ ಫ್ಲೋರ್ ಬಂದು ನಮಗೆ ಒಂದು 2 ಬೆಡ್ರೂಮ್ ಇದೆ, 10x10 ಇದು. ಒಂದು ಕಾಮನ್ ಟಾಯ್ಲೆಟ್ ಇದೆ. ಸೊ ಒಂದು ಡಬಲ್ ಬೆಡ್ರೂಮ್, ಲೆಫ್ಟ್ ಸೈಡ್ ಆಗಿರ್ಬೋದು, ರೈಟ್ ಸೈಡ್ ಆಗಿರ್ಬೋದು. 2 BHK ಹೌಸ್ ಇದು, 20-30 ಸೈಟ್ ಆದ್ರೂ ಸಹ. ಸೊ ಕಾಮನ್ ಟಾಯ್ಲೆಟ್ ರೂಮ್ ಕೊಟ್ಟಿದ್ದಾರೆ. ಸೊ ಅದು ಕೂಡ ಇಂಡಿಯನ್ ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೊ ನೋಡ್ತಾ ಇದ್ದೀರಾ, ಇನ್ನು ಗೃಹ ಪ್ರವೇಶ ಆಗಿಲ್ವಲ್ಲ? ಇಲ್ಲ ಸರ್, ಇಲ್ಲ. ಸೊ ಹೊಸದಾಗಿ ಇನ್ನು ಈಗ ತಾನೇ ಎಲ್ಲ ಕಟ್ಟಿ ಫಿನಿಶ್ ಮಾಡಿದರೆ. ಸಡನ್ ಆಗಿ ನಾವೇ ಪ್ರವೇಶ ಮಾಡ್ತಾ ಇದೀವಿ MVP ಕನ್ನಡ ಚಾನಲ್ ಅಲ್ಲಿ ಬಿಲ್ಡಿಂಗ್ ನ. ಸೂಪರ್. ಮತ್ತೆ ಇದು ಏನು ಫಾಲ್ ಸೀಲಿಂಗ್ ಮತ್ತೆ ಆತರ ಏನು ಆಡಂಬರ ಮಾಡಿಲ್ಲ ಮನೆಯಲ್ಲಿ? ಸರ್ ಅವ್ರ ಕ್ಲೈಂಟ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟೇನೆ ಮಾಡ್ಕೊಟ್ಟಿದೀವಿ. ಇನ್ ಕೇಸ್ ಅವ್ರ ಫ್ಯೂಚರ್ ಅಲ್ಲಿ ಬೇಕಿದ್ರೆ ಮಾಡ್ತೀವಿ ಅಂದ್ರೆ POP ಮತ್ತೆ ಫಾಲ್ ಸೀಲಿಂಗ್ ಮಾಡ್ಕೊಬಹುದು, ಅದಕ್ಕೆ ಪ್ರಾವಿಷನ್ ಇದೆ. ಅವ್ರು ಉಳ್ಕೊಳ್ಳೋದಕ್ಕೆ ಇದು ಮಾಡಿಸ್ಕೊಂಡಿರೋದು. ಜಸ್ಟ್ ಫ್ಯೂಚರ್ ರೆಂಟಲ್ ಕೊಟ್ಟರು, ರೆಂಟಲ್ ಕೊಟ್ವಿ ಅಂದ್ರೆ ನಡೆಯುತ್ತೆ ಸರ್, ತೊಂದರೆ ಇಲ್ಲ. ಸೊ ಇದು 2 BHK ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ. ಇದು ಬಂದು ನೆಕ್ಸ್ಟ್ ಒಂದು ಓಪನ್ ಕಿಚನ್ ಇದೆ. ಓಪನ್ ಕಿಚನ್ ವಿತ್ ಯುಟಿಲಿಟಿನೂ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲೂ ಕೂಡ ಅಷ್ಟೇ ಇಂಟೀರಿಯರ್ ವರ್ಕ್ ಏನು ಮಾಡಿಸ್ಕೊಂಡಿಲ್ಲ ಅವರು. ಜಸ್ಟ್ ಟೈಲ್ಸ್ ಒಂದು ಡಿಸೈನ್ ಆಗಿರ್ತಕ್ಕಂಥ ಟೈಲ್ಸ್ನ ಪ್ರೊವೈಡ್ ಮಾಡಿಕೊಂಡು ಡಿಸೈನ್ ಮಾಡಿಸಿದ್ರೆ ಇಲ್ಲೊಂದು ನೀನು ಅಂದರೆ ವಾಟರ್ ಅಂದರೆ ತೊಳ್ಕೊಳ್ಳೋದಕ್ಕೆ ಪಾತ್ರೆ ಅದು ಇದಕ್ಕೊಂದು ಸ್ವಲ್ಪ ಇಲ್ಲೊಂದು ನಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಯುಟಿಲಿಟಿ 20-30 ಆಫ್ ಸೈಟಲ್ಲೂ ಕೂಡ ಒಂದು ಯುಟಿಲಿಟಿ ಮಾಡಿಕೊಡ್ತೀವಿ ಅದ್ಭುತವಾಗಿ ಅಂತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಸಂಸ್ಥೆಯವರು. ಸೊ ಇದಕ್ಕೂ ಕೂಡ ಒಂದು ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಗ್ರೇಟ್ ವೈಟಾ ಬ್ರ್ಯಾಂಡ್ ಸ್ವಿಚಸ್ ಯೂಸ್ ಮಾಡಿರೋದು? ಗ್ರೇಟ್ ವೈಟ್. ಓಕೆ, ಸೊ ಇದಕ್ಕೇನಾದ್ರು ಫ್ಯೂಚರ್ ಬೇಕಾದ್ರೆ ಇಂಟೀರಿಯರ್ ಮಾಡಿಸ್ಕೋಬೋದು. ಸೊ ಈಗೇನು ತೋರಿಸ್ತದ ಆಸ್ ವೆಲ್ ಈಗೇನು ತೋರಿಸ್ತಾ ಇದೀವಿ ವಿಡಿಯೋದಲ್ಲಿ ಇಷ್ಟಕ್ಕೆ ಮಾತ್ರ 35 ಲಕ್ಷ ಬಡ್ಜೆಟ್ ಆಗಿರ್ತಕ್ಕಂಥದ್ದು. ಇಲ್ಲೆಲ್ಲ ಸ್ಪೇಸ್ನಾಗೆ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಸ್ವಲ್ಪ ಇಂಟೀರಿಯರ್ ವರ್ಕ್ ಮಾಡಿಸ್ಕೋತಾರೆ. ಸೊ ಇವ್ರು ಮಾಡಿಸ್ಕೊಂಡಿಲ್ಲ. ಮತ್ತೆ ಸೇಫ್ಟಿ ಪರ್ಪಸ್ ನೋಡ್ತಾ ಇರ್ಬೋದು, ಗ್ರಿಲ್ ಎಲ್ಲ ಯೂಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ವಾಲ್ ಸ್ಲೈಡಿಂಗ್ ವಿಂಡೋ ಯೂಸ್ ಮಾಡಿದ್ದಾರೆ, UPVC ಸ್ಲೈಡಿಂಗ್ ವಿಂಡೋ. ಸೊ ಇಲ್ಲೂ ಅಷ್ಟೇ. ಸೊ ಸೇಫ್ಟಿ ಗ್ರಿಲ್ ಯೂಸ್ ಮಾಡಿದರೆ ಮತ್ತೆ UPVC ಸ್ಲೈಡಿಂಗ್ ವಿಂಡೋ ಯೂಸ್ ಮಾಡಿ, ಜೊತೆಗೆ ಮಸ್ಕಿಟೋ ಮೆಶ್ ಕೂಡ ಹಾಕಿದ್ದಾರೆ, ನೆಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸರ್. ಸೂಪರ್. ಮತ್ತೆ ಪೂಜಾ ರೂಮ್ ನೋಡ್ತಾ ಇರ್ಬೋದು. ಗ್ರೌಂಡ್ ಫ್ಲೋರ್ ಇರತಕ್ಕಂಥ ಪೂಜಾ ರೂಮ್ ಇದು ನೋಡ್ತಾ ಇದ್ದೀರಲ್ವಾ? ಸೊ ಇದನ್ನು ಅಷ್ಟೇ ನಾರ್ಮಲ್ ಆಗಿ ಒಂದು ಭಕ್ತಿ, ಒಂದು ಧಾರ್ಮಿಕವಾಗಿ ಏನು ಪೂಜೆ ಮಾಡೋದಕ್ಕೆ ಬೇಕು ಅದಕ್ಕೆ ತಕ್ಕಂತಹ ಒಂದು ಪೂಜಾ ಮಂದಿರನ ನೇಮಿಸಿದ್ದಾರೆ. ಅದ್ರ ಜೊತೆ ಮೇಲ್ಗಡೆ ಒಂದು ಸಜ್ಜೆ ಅಂತ ಕರಿತೀವಿ ನಾವು ಹಳ್ಳಿ ಕಡೆ. ಈ ಯಾವುದೇ ಒಂದು ರೂಮ್ ಇರಲಿ ಅಥವಾ ಏನೋ ಒಂದಿರಲಿ, ಆ ಜಾಗಕ್ಕೆ ಸಜ್ಜೆ ಅಂತ ಕರಿತೀವಿ. ಅಲ್ಲಿಗೆ ಯೂಶಲ್ ಆಗಿ ಇಂಟೀರಿಯರ್ ವರ್ಕ್ ಮಾಡಿ ಅದನ್ನ ಡಿಸೈನ್ ಥರ ಕಾಣಿಸ್ತಾರೆ. ಬಟ್ ಪ್ಲೈನಾಗಿ ಬಿಟ್ಟಿರೋದ್ರಿಂದ ಹಳ್ಳಿ ಕಡೆ ಇದೇ ಥರನೇ ಬಿಡೋದು. ಯೂಶಲ್ ಆಗಿ ಏನಾದ್ರು ಐಟಮ್ ಇಟ್ಕೊಳಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಸ್ಪೇಸ್ನ ಬಿಟ್ಕೊಂಡಿದ್ದಾರೆ. ಇನ್ ಫ್ಯೂಚರ್ ಅವ್ರು ಇಂಟೀರಿಯರ್ ವರ್ಕ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಮಾಡ್ಕೋಬೋದು. ಸೊ ನೋಡಿದ್ರಲ್ವಾ, ಇಲ್ಲೊಂದು ಬೆಡ್ರೂಮು, ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ರೂಮು. ಸೊ ಎದುರುಗಡೆ ಒಂದು ಹಾಲು. ಸೊ ಇಲ್ಲಿ TV ಹಾಕೋಬಹುದು. ಇಲ್ಲಿ ಓಪನ್ ಕಿಚನ್ ಮತ್ತೆ ಒಂದು ಪೂಜಾ ರೂಮು. ಆ ಕಡೆ ಲಾಸ್ಟ್ ಹೋದ್ರೆ ಯುಟಿಲಿಟಿ. ಸೊ ಇಷ್ಟು ವ್ಯವಸ್ಥೆನ ಕೊಟ್ಟಿದ್ದಾರೆ. ಎಂಟೈರ್ G+2 ಸೇಮ್ ಡಿಸೈನ್ಸ್. ಸೊ ಹೇಳೋದಕ್ಕಿಂತ ಒಂದು ಕ್ಷಣ ನಿಮಗೆ ತೋರಿಸಿ ಬಿಡೋಣ ಬನ್ನಿ. ಸೊ ಈ ಗ್ರೌಂಡ್ ಫ್ಲೋರ್ ನೋಡಿದ್ರಲ್ವಾ, ಟೀಕುಡು 35 ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. ಸೊ ಆರಾಮ್ಸೆ 2-4 ಬೈಕ್ನ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಸೊ ಆ ಕಡೆ ಸ್ಪೇಸ್ ಇರೋದ್ರಿಂದ ಇಲ್ಲೂ ಕೂಡ ಒಂದಿಷ್ಟು ಸ್ಟೀಲ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಹೋಗೋಣ. ಈಗ ಗ್ರೌಂಡ್ ಫ್ಲೋರ್ ನೋಡಿದ್ವಿ, ಫಸ್ಟ್ ಫ್ಲೋರು. ಸರ್ ಇದು ಎಷ್ಟು ಬಿಡ್ಬಿಟ್ಟಿದ್ದೀರಾ? ಸರ್ ಇದು 3 ಫೀಟ್ ಇದೆ ಸರ್. 3 ಫೀಟ್ ಇದೆ, 2 ಸೇರಿ 6 ಫೀಟ್ ಇದೆ. ಸೊ ಸ್ಕಿಡ್ ಆಗಲ್ವಾ ಇದು? ಸ್ಕಿಡ್ ಅಲ್ಲ ಸರ್, ಸ್ಕಿಡ್ ರೆಸಿಸ್ಟೆನ್ಸ್ ಲಪೋತ್ರ ಯೂಸ್ ಮಾಡಿರೋದು. ಸೊ ನೋಡಿ, ಇದೇನು ಮೆಟ್ಲು ನೋಡ್ತಾ ಇದ್ದೀರಾ, ಸ್ಕಿಡ್ ಆಗಲ್ವಂತೆ. ಫಸ್ಟ್ ಫ್ಲೋರಿಗೆ ಬಂತು ಅಂದರೆ ಇಲ್ಲೊಂದು ಸ್ವಲ್ಪ ಸ್ಪೇಸಾಗಿ ಬಿಟ್ಟಿದ್ದಾರೆ. ಆರಾಮ್ಸೆ ಒಂದು 4 ಚೇರ್ ಹಾಕೊಂಡು ಮಾತಾಡ್ಬೋದು.
ಅಥವಾ ಏನಾದರೂ ಫರ್ನಿಚರು ಅದು ಇದು ತಂದ್ವಿ ಅಂದರೆ ಸೊ ಒಂಥರ ಸ್ಪೀಷಿಯಸ್ ಆಗಿ ತಗೊಂಬಂದು ಇಟ್ಕೋಬೋದು, ಒಳಗಡೆ ತಗೊಂಡೋಗೋದಕ್ಕೆ, ಹಿಂದಕ್ಕೆ ತೆಗೆಯೋದಕ್ಕೆ, ಮಾಡೋದಕ್ಕೆ. ಮತ್ತು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಸರ್ ಇದು ನಾರ್ಮಲ್ ಪ್ಯಾಸೇಜ್ ಬಿಟ್ಟಿರೋದಷ್ಟೇ. ಈ ವಾಲ್ ಟೈಲ್ ಎಲ್ಲ ಬಂದು ನಮಗೆ 55 rupees per square feet ಇದೆ. ಓಕೆ. ಮತ್ತೆ ಇದು ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ ಡೋರು ಮತ್ತು ವಿಂಡೋಸ್ಗಳಿಗೆ. ಸೊ ಆಸ್ಥೆಟಿಕ್ ಪರ್ಪಸ್ಸಿಗೆ ನಾವು 4-way ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇನ್ ಕೇಸ್ ಇಲ್ಲೇನಾದರೂ ಅವರು ಫ್ಯೂಚರಲ್ಲಿ ಪಾಟ್ಸು ಅದು ಇದೇನಾದರೂ ಇಟ್ಕೊಂತು ಅಂದರೆ ನಮಗೆ ಲಕ್ಸುರಿಯಾಗಿ ಬರುತ್ತೆ ಇದು ಪ್ಯಾಸೇಜ್. ನೋಡಿ, ವಾಲ್ ಸೀಲಿಂಗ್ ಬೇಡ, ಇರೋದ್ರಲ್ಲೇ ನಾರ್ಮಲ್ ಸಿವಿಲ್ ವರ್ಕ್ ಅಲ್ಲೇ ಕಂಪ್ಲೀಟ್ ಅದು ಡಿಸೈನ್ ಕೂಡ ಮಾಡಿ. ಸುಮ್ಮನೆ ಬ್ಲೈಂಡ್ ಆಗಿ ಏನು ಮಾಡದಲ್ಲೇ ಬಿಡಬೇಡಿ ಸರ್, ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡಿ ಸರ್ ಅಂತ ಕೇಳಿದ್ರೆ RCC ಕನ್ಸ್ಟ್ರಕ್ಷನ್ ಅವರು ಇರೋದ್ರಲ್ಲೇ ಏನೋ ಒಂದು ಡಿಸೈನ್ ಮಾಡ್ಕೊಡ್ತಾರೆ. ಖಂಡಿತ ಸರ್ ಅಲ್ವಾ? ಸೊ ನೋಡಿ, ಪ್ಲೈನ್ ಕಾಣ್ತಾ ಇಲ್ಲ, ಏನೋ ಒಂದು ಡಿಸೈನ್ ಚೆನ್ನಾಗಿ ಕಾಣ್ತಾ ಇದೆ. ಸೊ ಬನ್ನಿ, ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಸೇಮ್ ಡೋರಾ ಸರ್? ಸೇಮ್ ಡಿಸೈನ್, ಸೇಮ್ ಗಾರ್ಡ್. ಕಂಪ್ಲೀಟ್ ಬಿಲ್ಡಿಂಗ್ ನಿಮಗೆ ಟಿಪಿಕಲ್ಲೇ ಇದೆ ಅಷ್ಟೇ. ಎಲ್ಲ ಮೆಟೀರಿಯಲ್ಸ್ ಇಂದ ಹಿಡಿದು ಡೈಮೆನ್ಷನ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಸೇಮ್. ಸೊ 3 ಅಡಿಗೆ 7 ಅಡಿ. 7 ಅಡಿನೇ ಡೋರ್. ಸೊ ನೋಡಿ, ಸೇಮ್ ಆಸ್ ಪರ್ ನೀವು ಗ್ರೌಂಡ್ ಫ್ಲೋರ್ ನೋಡಿದ್ರಲ್ಲ, ಅದೇ ಥರನೇ ಹಾಲು, ಅದೇ ಥರನೇ ಓಪನ್ ಕಿಚನ್, ಅದೇ ಥರನೇ ಆ ಕಡೆ ಈ ಕಡೆ ಸಿಂಗಲ್ ರೂಮ್. ಸೊ ಕಾಮನ್ ಟಾಯ್ಲೆಟ್ ರೂಮ್. 35 ಲಕ್ಷದಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ. ಇವನ್ ರೆಂಟಲ್ ಕೊಟ್ಟರು ಕೂಡ ಆರಾಮ್ಸೆ ದುಡಿಯುತ್ತೆ ಈ ಬಿಲ್ಡಿಂಗ್. 20-30 ಸೈಟಲ್ಲಿ ಕಟ್ಟಿರ್ತಕ್ಕಂಥದ್ದು. ಸೇಮ್ ಅದೇ ಥರನೇ ಪೂಜಾ ರೂಮ್ ಮೇಲ್ಗಡೆ ಒಂದು ಸಜ್ಜೆ ಥರ ಬಿಟ್ಕೊಂಡಿದ್ದಾರೆ. ಇಲ್ಲೂ ಕೂಡ ಅದಕ್ಕೂ ಸೇಮ್ ಲಾಸ್ಟಿಗೆ ಯುಟಿಲಿಟಿ ಇದೆ, ನೋಡ್ತಾ ಇದ್ದೀರಲ್ಲ, ಕಿಚನ್ ಪಕ್ಕ ಯುಟಿಲಿಟಿ ಇದೆ ವಿತ್ ಸೇಫ್ಟಿ ಗ್ರಿಲ್ಸ್ ಕೂಡ ಇದೆ. ಸೇಫ್ಟಿ ಗ್ರಿಲ್ಸು ನೋಡಿ, ಗಾಳಿ ಬೆಳಕು, ಏನಾದರೂ ಬಟ್ಟೆ ಹಾರಾಕೋತೀವಿ, ಏನೋ ಒಂದು ಮಾಡ್ತೀವಿ ಅಂದ್ರೂ ಕೂಡ ಸೇಫ್ಟಿನೂ ಇದೆ, ಜೊತೆಗೆ ಗಾಳಿ ಬೆಳಕು ಕೂಡ ಇದೆ. ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡೆ ಮಾಡಿದ್ದಾರೆ. ಸೊ ಇಷ್ಟು ವ್ಯವಸ್ಥೆ ಇದೆ. ಇದು ಗ್ರೌಂಡ್ ಫ್ಲೋರ್ ತೋರಿಸಿದ್ವಿ, ಫಸ್ಟ್ ಫ್ಲೋರ್ ತೋರಿಸಿದ್ವಿ. ಈಗ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೇಮ್ ಇದೇ ಥರ. ಇದೊಂದು ಕಂಫರ್ಟ್ ಹೈಟ್ ಎಷ್ಟು ಕೊಟ್ಟಿದ್ದೀರಾ ಸರ್? ಇದು ಸರ್ ಅದು 4 feet ಇದೆ ಸರ್. 4 feet ಕೊಟ್ಟಿದ್ದೀರಾ. ಚಿಕ್ಕ ಮಕ್ಕಳು ಯಾರಾದರೂ ಎಲ್ಲದಕ್ಕೂ ಎಲ್ಲದಕ್ಕೂ ತಲೆಯಲ್ಲಿ ಇಟ್ಕೊಂಡೆ ಮಾಡಿದ್ದೀರಾ? ಹಾಂ ಸರ್, ಹೌದು. ಓಕೆ ಓಕೆ ಓಕೆ, ಸೂಪರ್. ಇಲ್ಲ ಆಯಿತು. ಮತ್ತು ಲೈಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ, ಸೇಮ್ ಅದೇ ಬಿಡ್ತಾ ಇಲ್ಲ ಸರ್? ಎಲ್ಲ ಸೇಮ್ ಬಿಡ್ತೀವಿ ಸರ್. ಇದು CNC ಕಟಿಂಗ್ ಆಗಲೇ ಹೇಳಿದ್ವಲ್ಲ, ಕೆಳಗಡೆ ಒಂದು ಗಣಪತಿ ಡಿಸೈನ್ ಪ್ರೊವೈಡ್ ಮಾಡಿದ್ದಾರೆ CNC ಕಟಿಂಗ್ ಅಲ್ಲಿ ಅಂತ. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ, ಅದರಲ್ಲೂ ವೆಂಟಿಲೇಷನ್, ಅದರಲ್ಲೂ ಗಾಳಿ ಬೆಳಕು ಎರಡೂ ಕೂಡ ಬರೋ ಥರನೇ ಡಿಸೈನ್ಸ್ ಮಾಡ್ತಾರೆ. ಸೇಫ್ಟಿ ಇದೆಯಲ್ಲ? ಹಾಂ ಸರ್, ಸೇಫ್ಟಿ ಇಲ್ಲ ಸರ್, ಸೇಫ್ಟಿ ಇದೆ, ಕಂಪ್ಲೀಟ್ ಬಿಲ್ಡ್ ಆಗಿದೆ. ಸೂಪರ್. ಸೇಮ್ ಅದೇ ಥರನೇ ಫಸ್ಟ್ ಫ್ಲೋರಲ್ಲಿ ಏನು ಪ್ರಾವಿಷನ್ ಕೊಟ್ಟಿದ್ದೀರೋ ಹೊರಗಡೆ ಪ್ಯಾಸೇಜ್ ಅದೇ ಥರನೇ. ಸೊ ನೋಡಿ, ಸೇಮ್ ಅದೇ ಥರನೇ ಮೇಲ್ಗಡೆ ಡಿಸೈನ್ ಏನು ಮಾಡಿದಾರೋ ಸಿವಿಲ್ ವರ್ಕಲ್ಲಿ ಅದೇ ಥರನೇ ಡಿಸೈನ್ಸ್ ಮಾಡಿಸಿದ್ದಾರೆ. ಸೊ 4-way ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಡೋರು, ಸೇಮ್ ಹಾಲು, ಸೇಮ್ ಕಾಮನ್ ರೂಮ್, ಕಾಮನ್ ಟಾಯ್ಲೆಟ್ ರೂಮ್, ಜೊತೆಗೆ ಒಂದು ಪೂಜಾ ರೂಮು, ಜೊತೆಗೆ ಒಂದು ಸಜ್ಜೆ ಏನು ನೋಡ್ತಾ ಇದ್ರೋದು, ಮತ್ತು ಯುಟಿಲಿಟಿ. ಇಲ್ಲೊಂದು ಓಪನ್ ಕಿಚನ್. G+1 ನಿಮಗೆ ತೋರಿಸ್ತಾ ಇದ್ದೀವಿ ಲೈವಲ್ಲಿ. ಸಾರಿ G+2 ನೀವೇನು ನೋಡ್ತಾ ಇದ್ರು. ಈಗ ಫಸ್ಟ್ ಫ್ಲೋರ್ ನೋಡಿದ್ರಿ, ಸೆಕೆಂಡ್ ಫ್ಲೋರ್ ನೋಡಿದ್ರಿ. ಈಗ ಸೊ ಬನ್ನಿ ಮೇಲ್ಗಡೆ ಹೋಗೋಣ, ರೂಫ್ಗೆ. ಸೊ ಇಲ್ಲೂ ಅಷ್ಟೇ ಇದೊಂಥರ ಡಿಸೈನು. ಇಲ್ಲೇನೋ ಫ್ಯೂಚರಲ್ಲಿ ಫಿಲ್ ಮಾಡ್ಬೇಕಂತ ಇದೆಯಾ ಸರ್? ಮಾಡಬೇಕಲ್ವಾ ಸರ್? UPVC ಶಟರ್ಸನ್ನೇ ಕೂಡ ಅದಕ್ಕೆ ಯೂಸ್ ಮಾಡ್ಕೊಬೋದು ನಾವು. ಸೊ ಯಾಕಂದರೆ ಸ್ಪೇಸ್ ಜಾಸ್ತಿ ಆಯಿತು, ಚಿಕ್ಕ ಮಕ್ಕಳು ಏನಾದರೂ. ಓಕೆ, ಗ್ಲಾಸ್ ಬೀಡಿಂಗ್ ಆಗ್ತೀರಾ? ಯಾಕಂದರೆ ಈ ವಿಡ್ತ್ ಜಾಸ್ತಿ ಆಯಿತು. ಡಿಸೈನ್ಸ್ ಹೊರಗಿಂದ ಸೂಪರ್. ಇನ್ ಕೇಸ್ ಚಿಕ್ಕ ಮಕ್ಳು ಏನಾದ್ರು ಬೀಳೋ ಸಾಧ್ಯತೆಗಳು ಗೊತ್ತಿರಿ ಗಮನದಲ್ಲಿ, ಫ್ಯೂಚರ್ ಗ್ಲಾಸ್ ಹಾಕ್ತೀರಿ. ನಿಮ್ದೇನಾ ಅದು ಕೂಡ? ಇಲ್ಲ ಸರ್, ನಮ್ದೆಲ್ಲ ಅಲ್ಲ. ಗ್ಲಾಸ್ ಫಿಟ್ಟಿಂಗು ನಿಮ್ಮ ಕಡೆ ಇಲ್ಲ? ಮಾಡ್ಕೊಡ್ಬೇಕು, ಬಟ್ ಅದು ಮಾಡ್ಕೊಡ್ತೀವಿ ಸರ್, ಇನ್ನೂ ಆಗಿಲ್ಲ. ಓಕೆ, ಸೂಪರ್. ಬನ್ನಿ, ರೂಫು ಬಂದ್ವಿ. ಎಂಟ್ರಿ ಆದ ತಕ್ಷಣ ಮೆಟ್ಲು ಹತ್ಕೊಂಬಂದು ಸುಸ್ತಾಗಿದೆ ಅಂದರೆ ಡೋರ್ ತೆಗೆದ ತಕ್ಷಣ ಕುತ್ಕೊಂಡ್ಬಿಡ್ಬೋದು ಕಟ್ಟೆಯಲ್ಲಿ, ಅಷ್ಟು ಕಂಫರ್ಟಾಗಿ ಇಲ್ಲೊಂದು ಕಟ್ಟೆ ಹಾಕ್ಕೊಟ್ಟಿದ್ದಾರೆ. ಮತ್ತು ಪರ್ಗೋಲಾ ಫುಲ್ಲು ಇಂಟರ್ ರೂಫ್ಗೆ ಪರ್ಗೋಲಾ ಹಾಕ್ಕೊಟ್ಟಿದ್ದಾರೆ ಸರ್. ಸೂಪರ್. ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಈಜೆಲ್ಲ ಕೆಳಗಡೆ ಚಿಕ್ಕದಾಗಿ ಕಟ್ಟೆ ಹಾಕ್ತಾರೆ, ಆರಾಮ್ಸೆ ನಿಂತ್ಕೊಂಡು ಕೂಡ ಬಟ್ಟೆನ ತೊಳಿಬೋದು, ಆ ಥರ ಹೈಟ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ವಾ, ಇಲ್ಲೇನು ಬಟ್ಟೆ ತೊಳೆಯೋ ಟೈಮಲ್ಲಿ ನೀರು ಆ ಕಡೆ ಈ ಕಡೆ ಸಿಡಿಬಾರ್ದು ಅಂತೇಳಿ ಸೊ ಇಲ್ಲೂ ಕೂಡ ಈ ಥರನ ಮಾಡಿಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಂದು ಕಡೆಯೂ ನಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಈಗ ಬೋರ್ ಹಾಕ್ಸಿರ್ತಾರೆ ಯೂಶಲಾಗಿ ಓನರ್ ಆಗಿರ್ತಕ್ಕಂಥವ್ರು. ಸೊ ನೀವು ಮನೆ ಕಟ್ಟಿಸ್ತಾ ಇರ್ತೀರಾ, ಅದಕ್ಕೆ ತಕ್ಕಂತಹ ಪೈಪ್ಗಳಾಗಿರ್ಬೋದು, ಪ್ಲಂಬಿಂಗ್ ವರ್ಕ್ ಆಗಿರ್ಬೋದು, A to Z ನಿಮ್ಗೆ ಎಲ್ಲ ಸೇರಿ 35 ಲಕ್ಷ ಆಗಿರ್ತಕ್ಕಂಥದ್ದು. ಪರ್ಗೋಲಾ ಎಲ್ಲ ಸೇರಿ. ಸೂಪರ್.
ಮತ್ತೆ ಪೇಂಟ್ ಎಲ್ಲ ಕ್ವಾಲಿಟಿ ಯೂಸ್ ಮಾಡಿದ್ದೀರಾ? ಸರ್ ಪೇಂಟ್ ಎಲ್ಲ ಎಮಲ್ಷನ್ ಒಳಗಡೆ ಎಲ್ಲ ಎಮಲ್ಷನ್ ಯೂಸ್ ಮಾಡಿದೀವಿ, ಹೊರಗಡೆ ಎಲ್ಲ ಎಪೆಕ್ಸ್ ಪೇಂಟ್ ಯೂಸ್ ಮಾಡಿದೀವಿ. ವೆದರ್ ಪ್ರೂಫ್ 2 ಕೋಟ್ ಆಗಿದೆ, 1 ಕೋಟ್ ಪ್ರೈಮರ್ ಆಗಿದೆ. ಓಕೆ ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಬಟ್ಟೆ ಒಗೆಯಕ್ಕೆ ಪ್ರಾವಿಷನ್ ಕೊಟ್ಟಿದ್ದೀವಿ, ಲ್ಯಾಡರ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಓಕೆ ಓಕೆ. ಮತ್ತೆ 2000 ಲೀಟರ್ ಕೆಪಾಸಿಟಿ ಸಂಪ್ ಕೂಡ ಇದೆ. ಅಂಡರ್ ಗ್ರೌಂಡ್ ಸಂಪ್ ಬಂದ್ಬಿಟ್ಟು 8000 ಕೆಪಾಸಿಟಿ ಇದೆ. ಓಕೆ. ಎಷ್ಟು? ಅಂಡರ್ ಗ್ರೌಂಡ್ ಸಂಪ್ ಬಂದ್ಬಿಟ್ಟು 8000 ಕೆಪಾಸಿಟಿ ಇದೆ. 8000 ಲೀಟರ್ ಕೆಪಾಸಿಟಿ. ಓವರ್ ಹೆಡ್ ಟ್ಯಾಂಕ್ ಬಂದು 2000 ಕೆಪಾಸಿಟಿ ಇದೆ. ಸೊ ಓವರ್ ಹೆಡ್ ಟ್ಯಾಂಕ್ 2000 ಅಂದ್ರೆ 1000. ಮತ್ತೆ ಲ್ಯಾಡರ್ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಇವ್ರ ಕಡೆಯಿಂದನೇ ಆಗಿರ್ತಕ್ಕಂಥದ್ದು. ಸೂಪರ್. ಬಡ್ಜೆಟ್ ಅಲ್ಲಿ ಏನ್ ಬೇಕು, ಒಂದು 20-30 ಸೈಟ್ ಅಲ್ಲಿ ಒಂದು 35 ಲಕ್ಷ ಬಡ್ಜೆಟ್ ಅಲ್ಲಿ ಮನೆ ಏನಾದರೂ ಬೇಕು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಮ್ಮ RCC ಸಂಸ್ಥೆ ಕಡೆಯಿಂದ. ಸೊ A to Z ಒಂದು ಚಿಕ್ಕ ಚಿಕ್ಕ ವಸ್ತುಗಳು ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ನೋಡಿ ಕಟ್ಟೆ ನಾವು ಏನೋ ಅನ್ಕೋತಿದ್ವಿ, ಏನು ಅವಶ್ಯಕತೆ ಇಲ್ಲ ಅಂತ, ಬಟ್ ಮೇಲ್ಗಡೆ ಬಂದು ಹಿಂಗೆ ಕುಂತಾಗ ಅದ್ರ ಮನಸ್ಥಿತಿಗೆ ಸಮಾಧಾನ ಆಗುತ್ತಲ್ಲ, ಆ ಫೀಲೇ ಬೇರೆ ಇರುತ್ತೆ. ಸೊ ಭಾವನಾತ್ಮಕವಾಗಿ ಥಿಂಕ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಈ ಥರ ವ್ಯವಸ್ಥೆಗಳು ಬೇಕು, ಒಂದು ಫೀಲ್ ಮಾಡ್ಕೊಳಕ್ಕೆ, ಮಾತಾಡೋಕ್ಕಾಗಿರ್ಬೋದು. ಸೊ ನೀವು ಫ್ಯೂಚರಲ್ಲಿ ಚೇರ್ ಹಾಕ್ಕೋಬೋದು ಅಲ್ಲಿ, ಅದ್ರದ್ದೇನು ತೊಂದರೆ ಇಲ್ಲ. ಬಟ್ ಆದ್ರೂ ಈ ಕಟ್ಟೆ ಈ ಥರ ಎಲ್ಲ ಒಂದು ಫೀಲ್ ಕೊಡುತ್ತೆ. ಸೊ ನೋಡಿದ್ರಲ್ವಾ, ನ್ಯಾಚುರಲ್ ಆಗಿದೆ ಅಷ್ಟೇ ಸರ್. ಇವಾಗ ನಾವು ಚೇರು ಮತ್ತೆ ಅದೆಲ್ಲ ಇಟ್ವಿ ಅಂದ್ರೆ ಅದೆಲ್ಲ ಪ್ಲಾಸ್ಟಿಕ್ ಇರುತ್ತೆ. ಸೊ ಲೈಫ್ ಗ್ಯಾರಂಟಿ ಇದಕ್ಕೆ ಅಲ್ವಾ, ಲೈಫ್ ಟೈಮಿಗೆ ಯೂಸ್ ಆಗುತ್ತೆ. ಸೂಪರ್. ನೋಡಿ ಸ್ನೇಹಿತರೆ, 35 ಲಕ್ಷದಲ್ಲಿ RCC ಕನ್ಸ್ಟ್ರಕ್ಷನ್ ಅವರು ಈ ಮನೆನ ಕಟ್ಸಿ ಕೊಟ್ಟಿದ್ದಾರೆ 20-30 ಡೈಮೆನ್ಷನಲ್ಲಿ. ನೀವೇನಾದರೂ ಇದೇ ಥರನೇ ಬಡ್ಜೆಟಲ್ಲಿ ಕಟ್ಸ್ಬೇಕಂದ್ರೆ ನಮ್ಮ RCC ಕನ್ಸ್ಟ್ರಕ್ಷನ್ ಸಂಸ್ಥೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ರಿಗೂ ಗೊತ್ತು, ನಮ್ಮ RCC ಕನ್ಸ್ಟ್ರಕ್ಷನ್ನ ಓನರ್ ಆಗಿರ್ತಕ್ಕಂಥ ಹನುಮಂತು ಸಾರು ತುಂಬ ಕೈಂಡು ಹಂಬಲ್ ಆಗಿ ಯಾರೇ ಬಂದರೂ ಕೂಡ ನಿಮಗೆ ಟ್ರಾನ್ಸ್ಪರೆಂಟಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಸೊ ಇವ್ರದ್ದು ಏಸೂರುಘಟ್ಟ ಮೇನ್ ರೋಡಲ್ಲಿ ಆಫೀಸ್ ಕೂಡ ಇದೆ, ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಬೋದು ನಮ್ಮ RCC ಸಂಸ್ಥೆನ. ಸೊ ಇಷ್ಟು ಹೇಳ್ತಾ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರು ನಮಗೆ ಸುಮನ್ ಅವರು. ಸೊ ನಾವಿರೋದು ಇವತ್ತು RT ನಗರಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ನೀವು ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಾದರೂ ಇರಲಿ ಎಲ್ಲ ಕಡೆನೂ ಕಟ್ಕೊಡ್ತಾರೆ. ಆಲ್ಮೋಸ್ಟ್ 500+ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಸಂಸ್ಥೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸೊ ಅಷ್ಟಿಲ್ದಲೇ ಇಷ್ಟೆಲ್ಲ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಸೊ ಮೂಲೆ ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿ ಇಲ್ಲ ಅಂತಿಲ್ಲ, ಎಲ್ಲ ಮೂಲೆಯಲ್ಲೂ ಅವ್ರದ್ದು ವರ್ಕ್ ನಡೀತಾ ಇದೆ. ಆಲ್ರೆಡಿ ಸುಮಾರು ವೀಡಿಯೋಗಳನ್ನ ನಮ್ಮ MVP ಕನ್ನಡ ಚಾನಲಲ್ಲೇ ಮಾಡಿದ್ದೀವಿ. ಸೊ ಏನಾದರೂ ಅದರಲ್ಲೂ ಇರ್ತಕ್ಕಂಥ ಡಿಸ್ಕೌಂಟ್ಸು, ಆಫರ್ಸು ಅವು ಇವು ಪದೇ ನಡೀತಾ ಇರುತ್ತೆ. ಇಯರ್ಲಿ ಹಬ್ಬ ಅವಾಗ ಇವಾಗ ಅಂತ ಹೇಳ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನಿಮ್ಮದು ಪ್ಯಾಕೇಜ್ ಎಷ್ಟಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್? 1575 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 1575 ರೂಪಾಯಿ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ಸ್ಟಾರ್ಟಿಂಗ್ ಅಲ್ವಾ? ಸೊ ಅಪ್ ಟು ಎಲ್ಲಿವರೆಗೂ ಇದೆ ನಿಮ್ಮಲ್ಲಿ? 2990 ವರೆಗೂ ಇದೆ. ಡಿಪೆಂಡ್ ಆನ್ ಏನು ಬೇಕಾದರೂ ಅವ್ರ ರಿಕ್ವೈರ್ಮೆಂಟ್ ಇದೆಯೋ ಆ ಥರ ಸೆಲೆಕ್ಟ್ ಮಾಡ್ಕೋಬೋದು ಅಲ್ವಾ? ಸೂಪರ್. ಸೊ ನೋಡಿದ್ರಲ್ಲ, ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಇದೇ ಥರ ಕಾನ್ಸೆಪ್ಟ್ ಬೇಕು ಅಂತಿದ್ರು ಈ ವಿಡಿಯೋನ ಬೇರೆಯವರಾದರೂ ಯಾರೇ ಇದ್ರು ಇದನ್ನು ಒಂದ್ಸರಿ ತೋರಿಸಿ, ಈ ಥರ ಕಟ್ಕೊಟ್ಟಿದ್ದಾರೆ RCC ಕನ್ಸ್ಟ್ರಕ್ಷನ್ ಅವರು. ಸೊ ಇದೇ ಥರ ನಮಗೂ ಕಟ್ಕೊಡಿ ಅಂತ ಕೇಳಿದ್ರೆ ಅವರು ಕೂಡ ನಿಮ್ಮ ಸೈಟ್ ವಿಸಿಟ್ ಮಾಡಿ ಪ್ರತಿಯೊಂದು ಪ್ಲ್ಯಾನ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸೊ ಮೆಟೀರಿಯಲ್ ಎಲ್ಲ ಯಾವ್ಯಾವ್ದು ಯೂಸ್ ಮಾಡಿದ್ರೆ? ಪೈಪ್ ಎಲ್ಲ ಯಾವುದು ಸರ್? ಪೈಪ್ ಎಲ್ಲ ಆಶೀರ್ವಾದ್ ಬ್ರ್ಯಾಂಡ್. ಇದು ಮೆಟಲ್ ಎಲ್ಲ ಮೀನ್ಸ್ ಐರನ್ ಎಲ್ಲ ಕಾಮಧೇನು ಸ್ಟೀಲ್ ಯೂಸ್ ಮಾಡಿದ್ದೀವಿ. ಎಲ್ಲ ಕ್ವಾಲಿಟಿ. ಸಿಮೆಂಟ್ ಎಲ್ಲ ರಾಮ್ಕೋ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ. ಪ್ಲಾಸ್ಟರಿಂಗ್ ಬಂದ್ಬಿಟ್ಟು ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದೀವಿ. ಎಲ್ಲ ಕ್ವಾಲಿಟಿ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಸ್ಯಾಂಡ್ ಎಲ್ಲ ಡಬಲ್ ವಾಶ್ ಇದೆ, 20 mm ಯೂಸ್ ಮಾಡಿದ್ದೀವಿ. ಜಲ್ಲಿ ಎಲ್ಲ ಬಂದು ಎಲ್ಲ ಕ್ವಾಲಿಟಿನೇ ಇದೆ ಸರ್. ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗೇ ಇಲ್ಲ. ಸೊ ಏಷ್ಯನ್ ಪೇಂಟ್ ಎಲ್ಲ ಏಷ್ಯನ್ ಪೇಂಟ್ಸ್ ಇದೆ. ಸೊ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಹೊರಗಡೆ ಎಲ್ಲ ವೆದರ್ ಪ್ರೂಫೇ ಇದೆ. ಅಪೆಕ್ಸ್ ಸಿಂಟೆಕ್ಸ್ ಕೂಡ ನೋಡ್ತಾ ಇರ್ಬೋದು. ನೀವು ನೋಡಿ ಆಶೀರ್ವಾದ್ ಬ್ರ್ಯಾಂಡೇ ಇದೆ. ಸೊ 35 ಲಕ್ಷ ಅಂತ ಹೇಳಿ ಡಬಲ್ ಲೇಯರ್ ಕೊಂಡೆ ಮಾಡಿಲ್ಲ ಎಲ್ಲೂ. ಸಿಂಗಲ್ ಲೇಯರ್ ಇಲ್ಲ, 2 ಟ್ಯಾಂಕು ಕೂಡ ಡಬಲ್ ಲೇಯರ್ ಇದೆ. ಸೊ ಸಾಧ್ಯವಾದರೆ ಈ ಮನೆನೂ ನೋಡ್ತೀನಿ ನಾನು, ನೋಡಬೇಕು ಅಂತ ಅಂದರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಒಂದು ಕ್ಲೈಂಟ್ನ ಕಳಿಸ್ಕೊಡ್ತಾರೆ. ಈ ಮನೆನ ನಿಮಗೆ ಎಕ್ಸಾಂಪಲ್ಗೆ ನೀವೇನಾದರೂ ಡೈರೆಕ್ಟಾಗಿ ಪ್ರಾಕ್ಟಿಕಲಾಗಿ ನೋಡಬೇಕಂದ್ರೆ ಅದು ಕೂಡ ಆಪ್ಷನ್ ಇದೆ ಇಲ್ಲಿ. ಸೊ ಅದು ಕೂಡ ನೋಡ್ಬೋದು. ಸೊ ಇದನ್ನ ಕಂಪ್ಲೀಟ್ ಈ ಮನೆನ ಮುಂದೆ ನಿಂತು ಕಟ್ಸಿರ್ತಕ್ಕಂಥ ನಮ್ಮ ಏನು ಸೈಟ್ ಇಂಜಿನಿಯರ್ ಇದ್ದಾರೋ ಸುಮನ್ ಅವರು ಇದ್ದಾರೆ. ಸೊ ಪ್ರತಿಯೊಂದು ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತು. ಸೊ ಹನುಮಂತು ಸರ್ ಇದ್ದಾರೆ, ಪದೇ ಹೇಳೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಒಂದ್ಸರಿ ವಿಸಿಟ್ ಮಾಡಿದ್ರೆ ಸೊ ದಿಸ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಕಂಪನಿ ನಮ್ಮ ಬೆಂಗಳೂರಲ್ಲಿ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಅಷ್ಟು ನೀಟಾಗಿ ಕಟ್ಸ್ಕೊಡ್ತಾರೆ ನಿಮಗೆ. ಸ್ಟಾರ್ಟಿಂಗು ಸೈಟಾಗಿ ಗುದ್ಲಿ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಕೂಡ ಇವರ ಸಪೋರ್ಟು ನಿಮಗಿರುತ್ತೆ. ಏನೇ ಇರಲಿ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. 35 ಲಕ್ಷದಲ್ಲಿ 20-30 ಡೈಮೆನ್ಷನಲ್ಲಿ G+2ನ ಕಟ್ಟಿದ್ದಾರೆ. ಪ್ರತಿಯೊಂದು ಫ್ಲೋರಲ್ಲೂ 2 BHK ಇದೆ. ಸೊ ಹೇಳಿದ್ನಲ್ಲ, ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ನೋಡಿದ್ದಕ್ಕೆ. ಸರ್ ಥ್ಯಾಂಕ್ ಯು ಸೊ ಮಚ್. ಇದೇ ಥರನೇ 500 ಅಲ್ಲ 5000 ಬಿಲ್ಡಿಂಗ್ ಆಗಲಿ ಸಂಸ್ಥೆಗೆ. ಥ್ಯಾಂಕ್ ಯು ಸೊ ಮಚ್.